ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಎಂದು ದೃಢಪಟ್ಟಿದೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ಈಗಾಗಲೇ ವರದಿ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಎಂದು ಈಗಾಗಲೇ ದೃಢಪಟ್ಟಿರುವಂತದ್ದು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ವರದಿ ಬಂದಿದೆ. ಹೈದರಾಬಾದ್ನ ಲ್ಯಾಬ್ಗೆ ಮಾಂಸದ ಸ್ಯಾಂಪಲ್ ರವಾನೆಯನ್ನ ಮಾಡಲಾಗಿದೆ. ಪರೀಕ್ಷೆಯ ಬಳಿಕ ಬಾಕ್ಸ್ನಲ್ಲಿದ್ದು ಕುರಿ ಮಾಂಸ ಎಂದು ವರದಿಯಾಗಿದೆ. ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರವನ್ನ ಮಾಡಿಲ್ಲ. ಕೂಡ ಮಾಡಿಲ್ಲ. ಗುಣಮಟ್ಟ ಇಲಾಖೆಯಿಂದ ಈಗಾಗಲೇ ವರದಿ ಬಂದಿದೆ. ಹೈದರಾಬಾದ್ನ ಲ್ಯಾಬ್ಗೆ ಮಾಂಸದ ಸ್ಯಾಂಪಲ್ ಕೂಡ ರವಾನೆಯನ್ನ ಮಾಡಲಾಗಿದೆ. ರೋಲ್ ಕಾಲ್ ಕೂಡ ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಈ ರೀತಿಯಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಅವರು ಪುನೀತ್ ಕೆರೆಹಳ್ಳಿ ಬೆಂಬಲಕ್ಕೆ ನಿಂತಿದ್ರು. ಈಗ ಬಿಜೆಪಿ ನಾಯಕರು ಇದಕ್ಕೆ ಏನ್ ಹೇಳ್ತಾರೆ ಅಂತ ರಜಾಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ವಿರುದ್ಧ ಇಲ್ಲಿ ಪಿತೂರಿ ನಡೆಸಿದವರ ವಿರುದ್ಧ ನಾನು ದೂರು ಕೊಡ್ತೀನಿ ಅಂತ ರಜಾಕ್ ಹೇಳಿದ್ದಾರೆ. ಸೋಮವಾರ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ರಜಾಕ್ ಹೇಳಿರುವಂತದ್ದು. ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರವನ್ನ ಮಾಡಿಲ್ಲ. ರೋಲ್ ಕಾಲ್ ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಿಪೋರ್ಟ್ ಬಂದಿದೆ. ಮೇಕೆ ಮಾಂಸ ಅಂತ ಹೇಳಿ ದೃಢಪಟ್ಟಿದ್ದು ಆಗಿದೆ. ನೋಡಿ, ನಾನೊಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ಗೂ ನನಗೆ ಯಾವ ಸಂಬಂಧವೂ ಇಲ್ಲ. ಯಾವ ಕಾರಣಕ್ಕೂ ನಾನು ಬೇಸಿಕ್ ಮೆಂಬರು ಅಲ್ಲ ಕಾಂಗ್ರೆಸ್ಗೆ. ಸಂವಿಧಾನದ ಇದು ಒಂದು ಸಪೋರ್ಟು ಬೆಂಬಲಿಸ್ತೀನಿ ನಾನು ಕಾಂಗ್ರೆಸ್ಗೆ. ನಾನು ಕಾಂಗ್ರೆಸ್ ಬೆಂಬಲಿಗ. ಅದನ್ಕೊಂಡು ಬಿ ಜೆ ಪಿನವರು ಟ್ವೀಟ್ ಮಾಡ್ತಾರೆ ಅಬ್ದುಲ್ ರಜಾಕ್ ಕಾಂಗ್ರೆಸ್ ಲೀಡರ್ ಅಂತ. ನಾನು ಯಾವತ್ತಿಂದ ಕಾಂಗ್ರೆಸ್ ಲೀಡರ್ ಅದನ್ನಪ್ಪ. ಮತ್ತೊಂದು ಏನು ಅಂತ ಹೇಳಿದ್ರೆ, ಅವರು ಮೊಹಬ್ಬತ್ ಕಿ ದುಕಾನ್ ನಾಯಿ ಮಾಂಸವನ್ನು ಕೊಡ್ತಾ ಇದೆ ನೋಡಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡ್ತಾರೆ. ಇವತ್ತು ಬಿ ಜೆ ಪಿ ಫಾರ್ ಕರ್ನಾಟಕ ನಿಮಗೂ ಮುಖಭಂಗವಾಗಿಲ್ವಾ? ಅಲ್ಲ, ತಾವು ಬಿ ಜೆ ಪಿನವರು ಇವನು ಯಾವ ಇದರಲ್ಲಿ ಒಳಗಿದ್ದ ಇವನು ಈ ಪಿಂಪು ಕೆರೆಹಳ್ಳಿ ಏನೇನು ಇವನ ಚಟುವಟಿಕೆಗಳೇನು? ಇವನು 2013 DJ ಪೊಲೀಸ್ ಸ್ಟೇಷನಲ್ಲಿ ಇವನ ವಿರುದ್ಧ ಯಾವ ಥರ FIR ಆಗಿದೆ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಹೋಗ್ಬಿಟ್ಟು ಒಂದು MLA ಬಂದು ನಿಂತ್ಕೋಬೇಕು ಅವನ ಸಪೋರ್ಟಿಗೆ, ಒಂದು ಫಾರ್ಮರ್ MP ಬಂತು ನಿಂತ್ಕೊಬೇಕು ಅವನ ಸಪೋರ್ಟಿಗೆ. ಅವ್ನು ಮಾಡಿದ್ದೇನು? ಅದರಲ್ಲಿ ಸತ್ಯ ಇತ್ತಾ? ಅಟ್ಲೀಸ್ಟ್ ರಿಪೋರ್ಟ್ ಬರೋವರೆಗೂ ಕಾಯಬೇಕಾಗಿತ್ತಲ್ಲ ಅವರು. BJP ಅಷ್ಟು ದೊಡ್ಡ ಲೀಡ್ರ್ ಆಗಿಬಿಟ್ಟು ಒಂದು ಪಾರ್ಲಿಮೆಂಟೇರಿಯನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿದ್ದವರು ಅವನು ಸಪೋರ್ಟಲ್ಲಿ ಬಂದುಬಿಟ್ಟು ನಿಂತ್ಕೊಳ್ತಾರೆ. ಯಾಕೆ? ಬರೀ ಈ ಸರ್ಕಾರದ ಹೆಸರು ಕೆಡಿಸ್ಬೇಕು ಅಂತ. ಇಲ್ಲಾಂದ್ರೆ ಯಾಕೆ? ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಎಂದು ದೃಢಪಟ್ಟಿದೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ಈಗಾಗಲೇ ವರದಿ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಎಂದು ಈಗಾಗಲೇ ದೃಢಪಟ್ಟಿರುವಂತದ್ದು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ವರದಿ ಬಂದಿದೆ. ಹೈದರಾಬಾದ್ನ ಲ್ಯಾಬ್ಗೆ ಮಾಂಸದ ಸ್ಯಾಂಪಲ್ ರವಾನೆಯನ್ನ ಮಾಡಲಾಗಿದೆ. ಪರೀಕ್ಷೆಯ ಬಳಿಕ ಬಾಕ್ಸ್ನಲ್ಲಿದ್ದು ಕುರಿ ಮಾಂಸ ಎಂದು ವರದಿಯಾಗಿದೆ. ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರವನ್ನ ಮಾಡಿಲ್ಲ. ಕೂಡ ಮಾಡಿಲ್ಲ. ಗುಣಮಟ್ಟ ಇಲಾಖೆಯಿಂದ ಈಗಾಗಲೇ ವರದಿ ಬಂದಿದೆ. ಹೈದರಾಬಾದ್ನ ಲ್ಯಾಬ್ಗೆ ಮಾಂಸದ ಸ್ಯಾಂಪಲ್ ಕೂಡ ರವಾನೆಯನ್ನ ಮಾಡಲಾಗಿದೆ. ರೋಲ್ ಕಾಲ್ ಕೂಡ ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಈ ರೀತಿಯಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಅವರು ಪುನೀತ್ ಕೆರೆಹಳ್ಳಿ ಬೆಂಬಲಕ್ಕೆ ನಿಂತಿದ್ರು. ಈಗ ಬಿಜೆಪಿ ನಾಯಕರು ಇದಕ್ಕೆ ಏನ್ ಹೇಳ್ತಾರೆ ಅಂತ ರಜಾಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ವಿರುದ್ಧ ಇಲ್ಲಿ ಪಿತೂರಿ ನಡೆಸಿದವರ ವಿರುದ್ಧ ನಾನು ದೂರು ಕೊಡ್ತೀನಿ ಅಂತ ರಜಾಕ್ ಹೇಳಿದ್ದಾರೆ. ಸೋಮವಾರ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ರಜಾಕ್ ಹೇಳಿರುವಂತದ್ದು. ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರವನ್ನ ಮಾಡಿಲ್ಲ. ರೋಲ್ ಕಾಲ್ ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಿಪೋರ್ಟ್ ಬಂದಿದೆ. ಮೇಕೆ ಮಾಂಸ ಅಂತ ಹೇಳಿ ದೃಢಪಟ್ಟಿದ್ದು ಆಗಿದೆ. ನೋಡಿ, ನಾನೊಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ಗೂ ನನಗೆ ಯಾವ ಸಂಬಂಧವೂ ಇಲ್ಲ. ಯಾವ ಕಾರಣಕ್ಕೂ ನಾನು ಬೇಸಿಕ್ ಮೆಂಬರು ಅಲ್ಲ ಕಾಂಗ್ರೆಸ್ಗೆ. ಸಂವಿಧಾನದ ಇದು ಒಂದು ಸಪೋರ್ಟು ಬೆಂಬಲಿಸ್ತೀನಿ ನಾನು ಕಾಂಗ್ರೆಸ್ಗೆ. ನಾನು ಕಾಂಗ್ರೆಸ್ ಬೆಂಬಲಿಗ. ಅದನ್ಕೊಂಡು ಬಿ ಜೆ ಪಿನವರು ಟ್ವೀಟ್ ಮಾಡ್ತಾರೆ ಅಬ್ದುಲ್ ರಜಾಕ್ ಕಾಂಗ್ರೆಸ್ ಲೀಡರ್ ಅಂತ.
ನಾನು ಯಾವತ್ತಿಂದ ಕಾಂಗ್ರೆಸ್ ಲೀಡರ್ ಆದ್ನಪ್ಪ. ಮತ್ತೊಂದು ಏನು ಅಂತ ಹೇಳಿದ್ರೆ ಅವರು ಮೊಹಬ್ಬತ್ ಕಿ ದುಕಾನ್ ನಾಯಿ ಮಾಂಸವನ್ನು ಕೊಡ್ತಾ ಇದೆ ನೋಡಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡ್ತಾರೆ. ಇವತ್ತು BJP ಫಾರ್ ಕರ್ನಾಟಕ ನಿಮಗೂ ಮುಖಭಂಗವಾಗಿಲ್ವಾ? ಅಲ್ಲ, ತಾವು BJPನವರು ಇವನು ಯಾವ ಇದರಲ್ಲಿ ಒಳಗಿದ್ದ ಇವನು ಈ ಪಿಂಪು ಕೆರೆಹಳ್ಳಿ ಏನೇನು ಇವನ ಚಟುವಟಿಕೆಗಳೇನು? ಇವನು 2013 DJ ಪೊಲೀಸ್ ಸ್ಟೇಷನಲ್ಲಿ ಇವನ ವಿರುದ್ಧ ಯಾವ ಥರ FIR ಆಗಿದೆ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಹೋಗ್ಬಿಟ್ಟು ಒಂದು MLA ಬಂದು ನಿಂತ್ಕೋಬೇಕು ಅವನ ಸಪೋರ್ಟಿಗೆ, ಒಂದು ಫಾರ್ಮರ್ MP ಬಂತು ನಿಂತ್ಕೊಬೇಕು ಅವನ ಸಪೋರ್ಟಿಗೆ. ಅವ್ನು ಮಾಡಿದ್ದೇನು? ಅದರಲ್ಲಿ ಸತ್ಯ ಇತ್ತಾ? ಅಟ್ಲೀಸ್ಟ್ ರಿಪೋರ್ಟ್ ಬರೋವರೆಗೂ ಕಾಯಬೇಕಾಗಿತ್ತಲ್ಲ ಅವರು. BJP ಅಷ್ಟು ದೊಡ್ಡ ಲೀಡ್ರ್ ಆಗಿಬಿಟ್ಟು ಒಂದು ಪಾರ್ಲಿಮೆಂಟೇರಿಯನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿದ್ದವರು ಅವನು ಸಪೋರ್ಟಲ್ಲಿ ಬಂದುಬಿಟ್ಟು ನಿಂತ್ಕೊಳ್ತಾರೆ. ಯಾಕೆ? ಬರೀ ಈ ಸರ್ಕಾರದ ಹೆಸರು ಕೆಡಿಸ್ಬೇಕು ಅಂತ. ಇಲ್ಲಾಂದರೆ ಯಾಕೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.